ನಮಸ್ಕಾರ, ನಾನು ಹರ್ಷತ್ ಟಾಟಾ. ಸೊ ಠಾಣೆ ಚಿತ್ರದ ಅನುಭವ ಹೇಳ್ಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಭಗತ್ ರಾಜ್ ನಿರ್ದೇಶಕರಾದಂತಹ ಭಗತ್ ರಾಜ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಮ್ದು ಒಂದು ಟ್ಯಾಲೆಂಟ್ ಗುರುತಿಸಿ ಅವರು ಈ ತರ ಪಾತ್ರ ಕೊಟ್ಟು ಮಾಡಿ ಅಂತ ಹೇಳಿರೋ ವಿಷಯ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಅವರಿಂದ ಕಲಿತಿರೋ ತುಂಬಾ ಇದೆ, ಸೆಟಲ್ ಆಗಿರ್ಬೋದು ಅಥವಾ ನಿಜ ಜೀವನದಲ್ಲಿ ಆಗಿರ್ಬೋದು, ಕಲಿಕೆ ತುಂಬಾ ಇದೆ ಅವರಿಂದ. ಸೊ ಅವ್ರೊಂಥರ ಭಂಡಾರ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾ ಹೇಗೆ ಸಿಕ್ತು ಅಂತ ಹೇಳೋದಾದ್ರೆ, ಮಧು ಅಂತ ಒಬ್ರು ವ್ಯಕ್ತಿ ಇದ್ರು. ಸೊ ಮುಂಚೆ ನಾನು ಒಂದಿಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೆ, ಆಯುಷ್ಮಾನ್ ಮತ್ತೆ ಮದಗಜಾನ ಸಿನಿಮಾಗಳಲ್ಲಿ. ಸೊ ಹೀಗೆ ಅವ್ರ ಪರಿಚಯ, ಅವ್ರ ಮೂಲಕ ಈ ತರ ಅವರಿಂದ ಸರ್ ಪರಿಚಯ ಆದ್ರು. ಸೊ ಈ ತರ ಮದಗಜದಲ್ಲೆಲ್ಲ ಮಾಡಿದ್ದಾರೆ ಅಂತ ಅವರು ನನ್ನ ಭೇಟಿ ಮಾಡಿಸಿ, ಸೊ ಅವ್ರಿಗೂ ಖುಷಿ ಕೊಟ್ಟು ನಮ್ಮ ಟ್ಯಾಲೆಂಟ್ ಎಲ್ಲ ನೋಡಿ ಮಾಡಿ ಈ ತರ ಒಂದು ಪಾತ್ರ, ತಂಗಮ್ ಅನ್ನೋ ಒಂದು ಪಾತ್ರ ಇದರಲ್ಲಿ ನಿಭಾಯಿಸ್ತೀನಿ. ಸೊ ತಂಗಮ್ ಅನ್ನೋ ಪಾತ್ರ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸ್ಪೇಸು ಇಷ್ಟ ಆಯ್ತು ನನಗೆ. ಕತೆ ತುಂಬಾ ಇಷ್ಟ ಆಯ್ತು. ಕತೆ ಇಷ್ಟ ಆಗಿದ್ದು ಮೇಜರ್ ಆಗಿ ನನಗೆ. ಸೊ ಅದ್ರ ಮೇಲೆ ಪಾತ್ರ ಕೂಡ ತುಂಬಾ ಇಷ್ಟ ಆಯ್ತು. ಸೊ ಬಾಲರಾಜವಾಡಿ ಅವರು, ಮೇರು ನಟ ಬಾಲರಾಜವಾಡಿ ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಯಾಕೆಂದ್ರೆ ಇಂಥ ಇವ್ರ ಸಿನಿಮಾಗಳೆಲ್ಲ ನೋಡ್ಕೊಂಡ್ ಬಂದವ್ರು ನಾವು. ಇಂಥ ದೊಡ್ಡ ಆಕ್ಟರ್ ಜೊತೆ ಕೆಲಸ ಮಾಡೋದು ನನಗೆ ತುಂಬಾ ಖುಷಿ ಕೊಡ್ತು. ಅವರಿಂದ ಒಂದಷ್ಟು ಕಲಿಕೆ ಆಯ್ತು. ಅವರು ಈ ತರ ಎಕ್ಸ್ಪ್ರೆಷನ್ ಕೊಡಿ, ಈ ತರ ಮಾಡಿ ಅಂತೆಲ್ಲ ನಮ್ಗೆ ಗೈಡ್ ಮಾಡಿದ್ರು. ಸೊ ಠಾಣೆ ಚಿತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಪುಟ್ಟಣ್ಣ ಸ್ಟುಡಿಯೋದಲ್ಲಿ ನಾವು ಸಿಗೇಳಿ ಗೇಟ್ ಹತ್ರ ಅಲ್ಲಿ ಶೂಟ್ ಮಾಡಿದ್ದು ಎಷ್ಟೋ ದಿನ. ಆಮೇಲೆ ಇದೊಂದು ಭವಾನಿ ನಗರ ಅಂತ ಒಂದು ಬೆಂಗಳೂರಲ್ಲಿ ಒಂದು ಪಕ್ಕ ಏರಿಯಾದಲ್ಲಿ, ಸ್ಲಮ್ ಏರಿಯಾದಲ್ಲಿ ಶೂಟ್ ಮಾಡಿದ್ದು. ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ತುಂಬಾ ಚೆನ್ನಾಗಿದೆ. ನಾನು ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕನಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಪಕ್ಕಾ ಕಮರ್ಷಿಯಲ್, ಕ್ವಾಲಿಟಿ ಓರಿಯೆಂಟೆಡ್ ಸಿನಿಮಾ ಇದು. ಸೊ ಈಗಷ್ಟೇ ಲೇಖ ಆಡಿಯೋದಲ್ಲಿ ಸಾಂಗ್ ಬಿಡುಗಡೆ ಆಗಿದೆ, ಬಾಳಿನಲ್ಲಿ ಭರವಸೆ ಬೆಳಕು ಅಂತ. ಸೊ ಈ ಸಿನಿಮಾ ನಿಜವಾಗಿಯೂ ಕನ್ನಡ ಚಿತ್ರರಂಗಕ್ಕೆ ಒಂದು ಭರವಸೆ ಕೊಡುವಂತ ಸಿನಿಮಾ ಆಗಿರುತ್ತೆ. ಸೊ ಈ ತರ ಭರವಸೆ ಕೊಡುವಂತಹ ನಿರ್ದೇಶಕರು ಹೆಚ್ಚಿಗೆ ಸಿನಿಮಾಗಳನ್ನ ಮಾಡಬೇಕು, ನಮ್ಮಂತ ನಟರನ್ನ ಉಪಯೋಗಿಸ್ಕೊಂಡು ಪಾತ್ರಧಾರಿಗಳಾಗಿ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಸೊ ನಾನೇನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಿ ಗೆಲ್ಲಿಸಿ, ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.